ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಚಾಪ್ಟರ್ ನಂಬರ್ 8 ಕಂಪ್ಯೂಟರ್ ವೈರಸ್ ಅಂತ ಇದೆ. ಕನ್ನಡದಲ್ಲಿ ಕಂಪ್ಯೂಟರ್ನ ವೈರನ್ ಅಂತ ಹೇಳ್ತಾರೆ. ಹಾಗಾದ್ರೆ ಒಂದ್ ಅಬ್ಸರ್ವ್ ಮಾಡ್ರಿ, ವೈರಸ್ ಅಂತ ಬಹಳ ಜನಕ್ಕೆ ಐತಿ. ಹಾಗಾದ್ರೆ ವೈರಸ್ ಅಂದ್ರೆ ಏನು? ವೈರಸ್ ಅಂತ ಬಂದಾಗ ಅದರಿಂದ ನಮ್ಗಾಗುವಂತಹ ಹಾನಿ ಏನಂತ ನೋಡ್ತಾ ಹೋದ್ರೆ ಒಂದ್ ಅಬ್ಸರ್ವ್ ಮಾಡ್ರಿ. ಇವತ್ತು ನಿಮ್ಮ ಹತ್ರ ಒಂದು ವಾಟ್ಸ್ಆಪ್ ಇರ್ತಾರೆ. ವಾಟ್ಸ್ಆಪ್ ಅಲ್ಲಿ ನೀವೆಲ್ಲರೂ ಏನ್ ಮಾಡ್ತೀರಿ? ಬೇರೆಯವ್ರ ಜೊತೆ ಚಾಟ್ ಮಾಡ್ತೀರಿ. ಓಕೆನಾ? ಅದೇ ತರನಾಗಿ ಬೇರೆಯವ್ರ ಜೊತೆ ಚಾಟ್ ಮಾಡ್ತಾರೆ. ಇವಾಗ ನಿಮ್ಗೆ ಬೇರೆ ಯಾರೊಬ್ರು ಚಾಟ್ ನ ನೋಡ್ಬೇಕಂತ ಬಂದಾಗ ಏನ್ ಮಾಡ್ತೀರಿ? ಅವರೊಂದು ವಾಟ್ಸ್ಆಪ್ ನ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಲಾಗಿನ್ ಮಾಡ್ಕೋಬೇಕಂತ ಅಂತ ಟೈಮಲ್ಲಿ ಏನ್ ಮಾಡ್ತೀರಿ? ಅವರೊಂದು ವಾಟ್ಸ್ಆಪ್ ನ ನೀವು ಹ್ಯಾಕ್ ಮಾಡ್ಬೇಕಂತ. ಅದೇ ತರನಾಗಿ ಇವತ್ತೊಂದು ಇನ್ಸ್ಟಾಗ್ರಾಮ್ ಇರ್ತಾರೆ, ಒಬ್ರು ಇನ್ನೊಬ್ರ ಜೊತೆ ಚಾಟ್ ಮಾಡ್ತಾರ, ಲೈಕ್ ಮಾಡ್ತಾರ, ಕಮೆಂಟ್ಸ್ ಮಾಡ್ತಾರ, ಶೇರ್ ಮಾಡ್ತಾರ, ಇವೆಲ್ಲ ಮಾಡ್ತಾರೆ. ಬಟ್ ಅವ್ರು ಏನೇನ್ ಮಾಡ್ತಾರ? ಅವ್ರ ಒಂದು ಆಕ್ಟಿವಿಟಿ ಅವ್ರ ಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಅವರ ಒಂದು ಡೇಟಾವನ್ನು ಕದಿಬೇಕಂತ ಬಂದಾಗ ನೀವೇನ್ ಮಾಡ್ತೀರಿ? ಒಂದು ವೈರಸ್ ಅನ್ನೋ ಒಂದು ಸಾಫ್ಟ್ವೇರ್ ನ ಬಳಸ್ತಾರೆ. ಅದೇ ಹೇಗಪ್ಪ ಅಂತ ಬಂದಾಗ ನೆನಪಿರ್ಲಿ, ಇವತ್ತು ಯಾರ ಮೇಲೆ ಇಂಟ್ರೆಸ್ಟ್ ಇದ್ರೆ, ಯಾರ ಬಗ್ಗೆ ತಿಳ್ಕೊಬೇಕಂದ್ರೆ ಇವತ್ತೇನ್ ಮಾಡ್ತಾರೆ? ಈ ಒಂದು ಕಂಪ್ಯೂಟರ್ ವೈರಸ್ ಎಂಬ ಅಸ್ತ್ರವನ್ನು ಬಳಸ್ತಾರೆ. ಎಲ್ಲ ನೆನಪಿರ್ಲಿ, ಈ ಕಂಪ್ಯೂಟರ್ ವೈರಸ್ ಅಂತ ಬಂದಾಗ ಸಿಂಪಲ್ ಆಗಿ ಇದೊಂದು ಸಾಫ್ಟ್ವೇರ್. ನೆನಪಿರ್ಲಿ, ಇವತ್ತು ವೈರಸ್ ಅಂತ ಬಂದಾಗ ನಿಮ್ಮ ಒಂದು ಬಯೋಲಜಿ ನೋಡ್ತಾ ಹೋದ್ರೆ ಆ ಒಂದು ವೈರಸ್ ಜೀವಿ ನಿರ್ಜೀವಿಗಳ ಕೊಂಡಿ ಅಂತ. ಹೇಗಪ್ಪ ಅಂತ ಬಂದಾಗ ನೆನಪಿರ್ಲಿ, ಈ ಒಂದು ಬಯೋಲಜಿಯಲ್ಲಿ ಈ ಒಂದು ವೈರಸ್ ನಮ್ಮ ದೇಹದಲ್ಲಿ ಬಂದಾಗ ಜೀವ ಬರುತ್ತೆ, ಹೊರಗೆ ಹೋದಾಗ ಜೀವ ಹೋಗುತ್ತೆ. ಅದಕ್ಕೋಸ್ಕರ ಜೀವಿ ನಿರ್ಜೀವಿಗಳ ಕೊಂಡಿ ಅಂತ ಅದೊಂದು ಜೀವಿ. ಬಟ್ ಅದೇ ಕಂಪ್ಯೂಟರ್ ವೈರಸ್ ಅಂತ ಬಂದಾಗ ಇದು ಜೀವಿ ಅಲ್ಲ, ನಿರ್ಜೀವಿ ಅಲ್ಲ, ಇದೊಂದು ಸಾಫ್ಟ್ವೇರ್. ಇದಕ್ಕೇನಾದ್ರೂ ಸಾಫ್ಟ್ವೇರ್ ಅಂತ ಕರಿತಾರೆ. ಹಾಗಾದ್ರೆ ಇದೇನ್ ಮಾಡ್ತಂತ ಬಂದಾಗ ಸಿಂಪಲ್ ಅಂತ ತಿಳ್ಕೊರಿ. ಇವತ್ತು ನಿಮ್ಮ ಒಂದು ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಇದೆ. ವಾಟ್ಸ್ಆಪ್ ಲಿಂದ ನೀವು ಏನ್ ಮಾಡ್ತೀರಿ? ಚಾಟ್ ಮಾಡ್ತೀರಿ, ಹೌದಲ್ರಿ? ಒಬ್ಬರ ಕಡೆಯಿಂದ ಚಾಟ್ ಇನ್ನೊಬ್ರು ಹೋಗುತ್ತೆ. ನಿಮ್ಮ ಒಂದು ಪರ್ಮಿಷನ್ ಮುಖಾಂತರ ಕೆಲಸ ಮಾಡ್ತಾರೆ. ಅದೇ ತರ ಇವತ್ತು ಇನ್ನೊಂದು ವಾಟ್ಸ್ಆಪ್ ಬರ್ತಾರೆ, ನಿಮ್ಮ ಪರ್ಮಿಷನ್ ಇಲ್ಲಾರ್ದ, ನಿಮ್ಗೆ ಗೊತ್ತಿಲ್ಲಾರ್ದ ನಿಮ್ಮ ಒಂದು ಡೇಟಾ ಇನ್ನೊಬ್ರು ಶೇರ್ ಮಾಡ್ತಾರೆ. ಅದಕ್ಕೆ ಏನಂತಾರೆ? ವೈರಸ್ ಅಂತಾರೆ. ಇವತ್ತು ಸಾಫ್ಟ್ವೇರ್ ಅಂತ ಬಂದಾಗ ಇವತ್ತು ಗುಡ್ ಸಾಫ್ಟ್ವೇರ್ ಅಂತಿದೆ, ಬ್ಯಾಡ್ ಸಾಫ್ಟ್ವೇರ್ ಅಂತ. ಸೊ ಹಾಗಾದ್ರೆ ಗುಡ್ ಸಾಫ್ಟ್ವೇರ್ ಅಂತ ಬಂದಾಗ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೋನ್ ಪೇ, ಗೂಗಲ್ ಇವೆಲ್ಲ ಗುಡ್ ಸಾಫ್ಟ್ವೇರ್. ಅದೇ ಬ್ಯಾಡ್ ಸಾಫ್ಟ್ವೇರ್ ಅಂತ ಬಂದಾಗ ಇದು ವೈರಸ್. ಬ್ಯಾಡ್ ಸಾಫ್ಟ್ವೇರ್ ಬಂದಾಗ ಏನ್ರಿ? ಇದೊಂದು ವೈರಸ್. ಹಾಗಾದ್ರೆ ಈ ಒಂದು ವೈರಸ್ ನ ಹೇಗ್ ಬಳಸ್ತಾರ? ಈ ವೈರಸ್ ಎಲ್ಲಿರುತ್ತೆ? ಆ ವೈರಸ್ ಹೇಗ್ ಪಡ್ಕೋಬೇಕು? ಆ ವೈರಸ್ ನಿಂದ ಏನಪ್ಪ ಯಾವ ತರ ಬಳಸಬೇಕು? ಅನುಕೂಲತೆಗಳು, ಅನಾನುಕೂಲತೆಗಳು ಏನಂತ ಈಗ ಒಂದೊಂದ ನೋಡ್ತೋಣ. ಸೊ ಮೊದಲೇ ಒಂದು ಅಬ್ಸರ್ವ್ ಮಾಡ್ರಿ, ವೈರಸ್ ಅಂತ ಬಂದಾಗ ನೆನಪಿರ್ಲಿ, ಇವತ್ತು ನಮ್ಮ ಒಂದು ಇಂಡಿಯಾದಲ್ಲಿ ಈ ಒಂದು ವೈರಸ್ ನ ಹೇಗೆ ಬಳಸೋದ್ ಬಂದಾಗ ಸಿಂಪಲ್ ಆಗಿ ತಿಳ್ಕೊರಿ. ಇವತ್ತು ನಿಮ್ಮ ಹತ್ರ ಒಂದು ಮೊಬೈಲ್ ಇರ್ತೀರಿ, ಆ ಒಂದು ಮೊಬೈಲ್ ಇರುವಂತ ಡೇಟಾನ ಕದಿಬೇಕಂತ ಬಂದಾಗ ಈ ಒಂದು ವೈರಸ್ ನ ಬಳಸ್ತಾರೆ. ಅದು ಹೇಗಪ್ಪ ಅಂತ ಬಂದಾಗ ನೆನಪಿರ್ಲಿ, ಇವತ್ತು ಒಂದು ವಾಟ್ಸ್ಆಪ್ ಅಥವಾ ಇನ್ಸ್ಟಾಗ್ರಾಮ್ ನ ಕದಿಬೇಕಂತ. ಅವಾಗ ಈ ಒಂದು ವಾಟ್ಸ್ಆಪ್ ನ, ಇನ್ಸ್ಟಾಗ್ರಾಮ್ ನ ಕದಿಬೇಕಂತ ಕರಿ ಬಹಳಷ್ಟು ಮಾರ್ಗ ಇದಾವೆ. ಈ ಒಂದು ವೈರಸ್ ನ ವಿವಿಧ ರೀತಿಯಲ್ಲಿ ಬಳಸ್ಕೊಂಡೇನಪ್ಪ ಈ ಒಂದು ಡೇಟಾವನ್ನು ಕದಿತಾರೆ. ಅದೇಗಪ್ಪ ಅಂತ ನೋಡ್ತಾ ಹೋದ್ರೆ ಒಂದೊಂದು ಸ್ಟೆಪ್ ನ ನೋಡ್ತಾ ಸಿಂಪಲ್ ಆಗಿ ಇವತ್ತು ಯಾರಾದ್ರೂ ಒಬ್ರು ಇನ್ಸ್ಟಾಗ್ರಾಮ್ ಕದಿಬೇಕಂತ. ಹಾಗಾದ್ರೆ ಇನ್ಸ್ಟಾಗ್ರಾಮ್ ಕದಿಬೇಕಂತ ಸಿಂಪಲ್ ಒಂದು ಅರ್ಥ ಮಾಡ್ಕೊಡ್ರಿ. ಇವತ್ತು ನೀವ್ ಏನಾದ್ರು ಒಂದು ಕದಿಬೇಕಂತ ಬಂದಾಗ ನೆನಪಿಲ್ಲ, ನನ್ನ ಹತ್ರ ಮೊಬೈಲ್ ಇದೆ. ಈ ಮೊಬೈಲ್ ಅಂತ ಬಂದಾಗ ನಿಮ್ಗೆ ಅವಶ್ಯಕತೆ ಇದೆ, ಒಂದು ಮೊಬೈಲ್ ನಿಮ್ಮ ಹತ್ರ ಇಲ್ಲ ಅಂತ ಟೈಮ್ ಅಲ್ಲಿ ಈ ಒಂದು ಮೊಬೈಲ್ ನೀವು ಕದಿಬೇಕಂದ್ರೆ ಬಹಳಷ್ಟು ಸ್ಕೆಚ್ ಆಗ್ತದೆ, ಪ್ಲಾನ್ ಆಗ್ತದೆ. ನಾ ಎಲ್ಲಿರ್ತೀನಿ, ಏನ್ ಮಾಡ್ತೀನಿ, ನನ್ನೊಂದು ವೀಕ್ನೆಸ್ ನೀವೆಲ್ಲ ತಿಳ್ಕೊಂಡು ನನ್ನೊಂದು ಮೊಬೈಲ್ ಕಲ್ತು ಬಹಳ ಏನಪ್ಪ ಮೆಥಡ್ ಯೂಸ್ ಮಾಡಿ, ಬಹಳ ಟೆಕ್ನಿಕ್ ಯೂಸ್ ಮಾಡ್ಬೇಕು, ಹೌದಲ್ರಿ? ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತ ಮಾಡ್ತಾರೆ. ಅದೇ ತರ ಇವತ್ತು ನಿಮ್ಮ ಒಂದು ಫ್ರೆಂಡ್ ಹತ್ರ ಇನ್ಸ್ಟಾಗ್ರಾಮ್ ಇದೆ, ಆ ಒಂದು ಇನ್ಸ್ಟಾಗ್ರಾಮ್ ನ ಕದಿಬೇಕಂದ್ರೆ ಬಹಳಷ್ಟು ಮಾರ್ಗ ಇದಾವೆ. ಸೊ ಹೇಗಪ್ಪ ಅಂತ ಬಂದಾಗ ನೆನಪಿರ್ಲಿ, ಇವತ್ತು ಇನ್ಸ್ಟಾಗ್ರಾಮ್ ನ ಕದಿಬೇಕಂತ ಬಂದಾಗ ಅದು ಇನ್ಸ್ಟಾಗ್ರಾಮ್ ಹೆಂಗೆ ಕೆಲಸ ಮಾಡಿ ತಿಳ್ಕೊಬೇಕು. ಇವತ್ತು ನೀನೇನಾದ್ರು ಮೊಬೈಲ್ ಕದಿಬೇಕಂತ ನನ್ನ ಹತ್ರ ಬಂದು ಮೊಬೈಲ್ ಕದಿಬೇಕು. ಅದೇ ತರ ಇವತ್ತು ಇನ್ಸ್ಟಾಗ್ರಾಮ್ ಅಂತ ಬಂದಾಗ ಆ ಒಂದು ಇನ್ಸ್ಟಾಗ್ರಾಮ್ ಹೇಗೆ ಕೆಲಸ ಮಾಡ್ತಾನೆ ತಿಳ್ಕೊಬೇಕು. ಇನ್ಸ್ಟಾಗ್ರಾಮ್ ಹೇಗೆ ಕೆಲಸ ಮಾಡ್ತಾರೆ? ಅದಕ್ಕೆ ಫಸ್ಟ್ ಯೂಸರ್ ನೇಮ್ ಕೊಡ್ಬೇಕು, ಆಮೇಲೆ ಏನ್ ಕೊಡ್ಬೇಕ್ರಿ? ಪಾಸ್ವರ್ಡ್ ಕೊಡ್ಬೇಕು. ಸೊ ಎರಡು ಕೊಟ್ಟಾಗ ಏನಾದ್ರು ಓಪನ್ ಆಗ. ಇವಾಗ ನಿಮ್ಗೆ ಯೂಸರ್ ನೇಮ್ ಗೊತ್ತಿರುತ್ತೆ, ಪಾಸ್ವರ್ಡ್ ಗೊತ್ತಿರಲ್ಲ. ಇವಾಗ ಪಾಸ್ವರ್ಡ್ ತಿಳ್ಕೊಬೇಕಂತ ಬಂದಾಗ ನೀವು ವೈರಸ್ ನ ಬಳಸಲಾರ್ದಾನೆ ಈಸಾಗಿ ಏನಪ್ಪ ಇವತ್ತು ಇನ್ನೊಬ್ರ ಮೊಬೈಲ್ ಡಾಟಾ ಕದಿಬೇಕಂತ ಬಂದಾಗ ನೆನಪಿರ್ಲಿ, ನಿಮ್ಮ ಫ್ರೆಂಡ್ ಇರ್ತಾನೆ, ನಿಮ್ಮ ಫ್ರೆಂಡ್ ಹತ್ರ ಮೊಬೈಲ್ ಇರ್ತಾರೆ, ಮೊಬೈಲ್ ಇರುವಂತ ಎಲ್ಲಾ ಸ್ಕ್ರೀನ್ ಲಾಕ್, ಪ್ಯಾಟರ್ನ್ ಲಾಕ್ ನಿಮ್ಗೆ ಗೊತ್ತಿರುತ್ತೆ. ಅಂತ ಟೈಮಲ್ಲಿ ಏನ್ ಮಾಡ್ತಾರೆ? ಕೆಲವು ಜನ ನಿಮ್ಮ ಒಂದು ಮೊಬೈಲ್ ತಗೊಂಡ್ ಕೇಸ್ ಏನ್ ಮಾಡ್ತಾರೆ? ನಿಮ್ಮ ಒಂದು ಕ್ರೋಮ್ ಓಪನ್ ಮಾಡ್ತಾರೆ. ಸೊ ನೈಟ್ ಟೈಮ್ ನೀವು ಮಲಗಿರೋ ಟೈಮ್ ಅಲ್ಲಿ ಏನ್ ಮಾಡ್ತಾರೆ? ನಿಮ್ಮ ಒಂದು ಮೊಬೈಲ್ ತಗೊಂಡ್ ಕೇಸಿ ಕ್ರೋಮ್ ಓಪನ್ ಮಾಡ್ತಾರೆ. ಅಂತ ಟೈಮಲ್ಲಿ ಏನ್ ಮಾಡ್ತಾರೆ? ಅಲ್ಲಿ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಇರುತ್ತೆ, ಅಲ್ಲಿ ಪಾಸ್ವರ್ಡ್ ಬಹಳಷ್ಟು ಸೇವ್ ಮಾಡಿರ್ತಾರೆ. ಆ ಒಂದು ಪಾಸ್ವರ್ಡ್ ನ ನೋಡ್ಕೇಸಿ ತನ್ನ ಒಂದು ಮೊಬೈಲ್ ಅಲ್ಲಿ ಲಾಗಿನ್ ಮಾಡ್ಕೊಡೋದು ಹ್ಯಾಕಿಂಗ್ ಅಂತ, ಹೌದಲ್ರಿ? ಅದಕ್ಕೋಸ್ಕರ ನಿನ್ನ ಒಂದು ಫ್ರೆಂಡ್ಗೆ ನಿನ್ನ ಒಂದು ಸ್ಕ್ರೀನ್ ಲಾಕ್, ಪ್ಯಾಟರ್ನ್ ಲಾಕ್ ಗೊತ್ತಿರಬಾರ್ದು. ನೆನಪಿಲಿ, ಒಂದ್ ವೇಳೆ ಗೊತ್ತಿತ್ತಂತಿದ್ರೆ ಅವನು ಈಸಾಗಿ ಏನ್ ಮಾಡ್ತಾನೆ? ನಿನ್ನ ಒಂದು ಡೇಟಾನ ಕದೀತಾನೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಏನಪ್ಪ ವೈರಸ್ ಬಳಸಲಾರ್ದಾನೆ ಇನ್ನೊಬ್ಬರ ಡೇಟಾವನ್ನು ಕದಿಬೇಕಂತ ಬಂದಾಗ ನಿಮ್ಮ ಒಂದು ಗೂಗಲ್ ಕ್ರೋಮ್ ಓಪನ್ ಮಾಡೋ ಸಾಕ್ರಿ, ಅಲ್ಲಿ ನಿಮ್ಮ ಡೇಟಾ ಸೇವ್ ಆಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀವು ಹುಷಾರಾಗಿರಿ. ಇದು ಮೊದಲನೇ ಹಂತ, ಡೇಟಾವನ್ನು ಕದಿಯಲು ಮಾಡುವಂತಹ ಮೊದಲ ಪ್ರಯತ್ನ. ಈ ಒಂದು ಪ್ರಯತ್ನ ಮಾಡೋರು ಇರ್ತಾರ್ರಿ, ನೀವು ಕೊಡೋರು ಇರ್ಬಾರ್ದು, ಅಡದಲ್ರಿ? ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಮೊಬೈಲ್ ನ ನಿಮ್ಮ ಒಂದು ಫ್ರೆಂಡ್ಗೆ ನಿಮ್ಮ ಒಂದು ಸ್ಕ್ರೀನ್ ಲಾಕು, ಪ್ಯಾಟರ್ನ್ ಲಾಕ್ ಗೊತ್ತಿಲ್ಲಾರ್ದಂಗೆ ನೋಡ್ಕೋಬೇಕು. ಹಾಗಾದ್ರೆ ಇವಾಗ ನಿಮ್ಮ ಒಂದು ಫ್ರೆಂಡ್ ಏನಪ್ಪ ಸ್ಕ್ರೀನ್ ಲಾಕ್, ಪ್ಯಾಟರ್ನ್ ಲಾಕ್ ಇಟ್ಟು ಇದು ಸ್ಟೆಪ್ 1 ಫೇಲ್ ಆಯ್ತು ಅಂತ ಅನ್ಕೊಡ್ರಿ. ಇದು ನಿಮ್ಗೆ ಗೊತ್ತಾಗ್ಲಿಲ್ಲ, ಇವಾಗ ಒಂದು ಸ್ಕ್ರೀನ್ ಲಾಕ್ ಇವಾಗ ಇನ್ಸ್ಟಾಗ್ರಾಮ್ ಕದಿಬೇಕಾದ್ರೆ ಎರಡನೇ ಮೆಥಡ್ ಯಾವ್ದಂತ ನೋಡ್ತೋಣ.
ಈ ಒಂದು ಸ್ಕ್ರೀನ್ ಲಾಕ್ ಪ್ಯಾಟರ್ನ್ ಲಾಕ್ ಗೊತ್ತಿಲ್ಲ, ಅವಾಗ ಪ್ಲಾನ್ ಫೇಲ್. ಇವಾಗ ಎರಡನೇ ಪ್ಲಾನ್ ನೋಡೋಣ. ಇವತ್ತು ಇನ್ಸ್ಟಾಗ್ರಾಮ್ ನ ಕಲಿಬೇಕಂತ ಬಂದಾಗ ಪ್ಲಾನ್ 2 ನಾವು ವರ್ಕೌಟ್ ಮಾಡ್ಬೇಕು. ಪ್ಲಾನ್ 2 ಅಂತ ಬಂದಾಗ ಹೇಗ್ ಮಾಡ್ಬೇಕಂತ ಬಂದಾಗ ಸಿಂಪಲ್ ಅತಿಕೋರಿ. ಇವತ್ತು ಇನ್ಸ್ಟಾಗ್ರಾಮ್ ಏನ್ ಬೇಕ್ರಿ? ಯೂಸರ್ ನೇಮ್ ಬೇಕು, ಅದಾದ್ಮೇಲೆ ಏನ್ ಬೇಕ್ರಿ? ಪಾಸ್ವರ್ಡ್ ಬೇಕು. ಇವಾಗ ಯೂಸರ್ ನೇಮ್ ಗೊತ್ತಿದೆ, ಪಾಸ್ವರ್ಡ್ ಗೊತ್ತಿಲ್ಲ, ಅವಾಗ ಏನ್ ಮಾಡ್ಬೇಕ್ರಿ? ನಿಮ್ಮ ಒಂದು ಫ್ರೆಂಡ್ ಇರ್ತಾನಲ್ರಿ, ನಿಮ್ ಫ್ರೆಂಡ್ ಹತ್ರ ಹೋಗ್ಬೇಕು, ದೋಸ್ತ ಸ್ವಲ್ಪ ನನ್ ಫೋನ್ ಕೊಡಂತ ಕೇಳಿ. ಅವಾಗ ನಿಮ್ ಫ್ರೆಂಡ್ ಏನ್ ಮಾಡ್ತಾರೆ? ಫೋನ್ ಕೊಡ್ತಾನ. ಆಮೇಲೆ ಸ್ವಲ್ಪ ಪಕ್ಕದಲ್ಲಿ ಬಂದು ಇವತ್ತು ಸ್ವಲ್ಪ ಹ್ಯಾಶ್ ಇಲ್ಲ ಸ್ಟಾರ್ ಹೊಡೆದಂತ ಕರಿ ನಿಮ್ಮ ಒಂದು ಕಾಲ್ ಫಾರ್ವರ್ಡ್ ಆಗುತ್ತೆ. ಓಕೆನಾ? ಏನ್ ಮಾಡ್ಕೋಬೇಕ್ರಿ? ಕಾಲ್ ನ ಫಾರ್ವರ್ಡ್ ಮಾಡ್ಕೋ. ಇಲ್ಲ ಸೆಟ್ಟಿಂಗ್ ಅಲ್ಲಿ ಹೋಗ್ರಿ, ಅಲ್ಲಿ ಕಾಲ್ ಫಾರ್ವರ್ಡ್ ಅಂತ ಇರುತ್ತೆ. ಏನ್ ಮಾಡ್ರಿ? ಅವ್ನು ಬರುವಂತ ಕಾಲ್ಸ್ ಎಲ್ಲ ನಿಮ್ ಕಾಲ್ ಬರ್ಬೇಕಾದ್ರೆ ಕಾಲ್ ಫಾರ್ವರ್ಡ್ ಅಲ್ಲಿ ಹೋಗಿಸಿ ನಿಮ್ಮ ಒಂದು ನಂಬರ್ ಕೊಡ್ರಿ. ಏನಾದ್ರು ಅವ್ನು ಬರೋ ಕಾಲ್ಸ್ ಎಲ್ಲ ಏನ್ ಮಾಡ್ತಾರೆ? ನಿಮ್ಗೆ ಬರ್ತಾವ. ಆಮೇಲೆ ಅವ್ನ ಫೋನ್ ಅವ್ನು ಕೊಡ್ರಿ. ಆಮೇಲೆ ಏನ್ ಮಾಡ್ರಿ? ನಿಮ್ಮ ಒಂದು ಮೊಬೈಲ್ ಅಲ್ಲಿ ಅವ್ರ ಒಂದು ಯೂಸರ್ ನೇಮ್ ಟೈಪ್ ಮಾಡಿ. ಸೊ ಪಾಸ್ವರ್ಡ್ ಗೊತ್ತಿಲ್ಲ ಟೈಮ್ ಅಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಹೊಡೆದಂತ ಕರಿ. ಫಾರ್ಗಾಟ್ ಅಂತ ಬರುತ್ತೆ. ಫಾರ್ಗೆಟ್ ಪಾಸ್ವರ್ಡ್ ಅಂತ ಹೊಡೆದಂತ ಕರಿ. ಅವಾಗ ನೀವು ಕೊಟ್ಟಿರುವಂತಹ ಒಂದು ಮೊಬೈಲ್ ನಂಬರ್ ಇರುತ್ತಲ್ರಿ, ಆ ಒಂದು ಮೊಬೈಲ್ ನಂಬರ್ ಒಂದು OTP ಹೋಗುತ್ತೆ. OTP ಬರುತ್ತೆ. OTP ಅಲ್ಲಿ 2 ತರ ಬರುತ್ತೆ. ಒಂದ್ ಅದನ್ನ ಮೆಸೇಜ್ ಮಾಡ್ಬೇಕಾ ಇಲ್ಲ ಕಾಲ್ ಮಾಡ್ಬೇಕಾ ಅಂತ ಹೇಳ್ತಾರೆ OTP ನ. ಸೊ ನೀವೇನ್ ಮಾಡ್ರಿ? ಕಾಲ್ ಅಂತ ಕೊಟ್ಬಿಡ್ರಿ. ವಾಟ್ಸ್ಆಪ್ ಅಲ್ಲಿ ಹಿಂಗೆ ಬರ್ತಾವ ನೋಡ್ರಿ. ನೀವು ಜಸ್ಟ್ ವಾಟ್ಸ್ಆಪ್ ನ ಹ್ಯಾಕ್ ಮಾಡ್ಬೇಕಂತ ಸಿಂಪಲ್ ಆಗಿ ಏನ್ ಮಾಡೋದ್ರಿ? ಸಿಂಪಲ್ ಆಗಿ ಮೊಬೈಲ್ ನಂಬರ್ ಹೊಡಿಬೇಕು. ಆ ನಂತರ ಏನ್ ಮಾಡ್ಬೇಕು? OTP ಬರುತ್ತೆ. ಆ OTP ಅಂತ ಬಂದಾಗ ನೀವು ಕಾಲ್ ಫಾರ್ವರ್ಡ್ ಮಾಡಿದ್ರೆ ನಿಮ್ ಬರೋ ಕಾಲ್ ಅವ್ರಿಗೂ ಹೋಗುತ್ತೆ. ಅಂತ ಟೈಮಲ್ಲಿ ಬೈ ಕಾಲ್ ಅಂತ ಕೊಟ್ಟಂತಿಕ್ರಿ OTP ಬರುತ್ತೆ. ಆ OTP ಎಂಟರ್ ಮಾಡಿ ಸಾಕ್ರಿ. ಇಲ್ಲಿ ವಾಟ್ಸ್ಆಪ್ ಓಪನ್ ಆಗುತ್ತೆ, ಅದರ ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ. ಅದಕ್ಕೋಸ್ಕರ ಸ್ಟೆಪ್ 2 ಏನ್ ಮಾಡ್ಬೇಕು? ನೀನು ಇದರಿಂದ ಯಾವುದೇ ಕಾರಣಕ್ಕೂ ಕಂಡವರು ಯಾರೋ ಬರ್ತಾರ, ಮೊಬೈಲ್ ಕೊಡೋದು ಕೇಳ್ತಾರ, ಕೊಡಬಾರ್ದು ಮೊಬೈಲ್. ಅವಾಗ ಏನ್ ಹೇಳ್ಬೇಕು? ನೀನು ಯಾರೋ ಬಂದ್ ಮೊಬೈಲ್ ಕೇಳಿದಾಗ ಏನ್ ಮಾಡ್ಬೇಕು? ನೀನು ಸೊ ನಂಬರ್ ಹೇಳು, ನಾ ಟೈಪ್ ಮಾಡ್ತಾ ತಂದ್ಬೇಕು. ಅದ್ರ ಬಿಟ್ಟು ತಗೋದೋಸ್ತಾ ಹೋಗಿ ಮಾತಾಡ್ಬಾ, ಸೊ ಚೆನ್ನಾಗಿ ಮಾತಾಡ್ಬಾ ಅಂತ ಹೇಳಿ ಕೇಸ್ ಮೊಬೈಲ್ ಕೊಟ್ಟು ಕಳಿಸ್ತಂತಿಕರಿ. ನೀನ್ ಇವತ್ತಿನ ಕಾಲದಲ್ಲಿ ಮೂರ್ಖ ಅಂತ ಹೇಳ್ತೇನೆ. ಯಾಕಂತಿಕರಿ ಇವತ್ತಿನ ಕೆಲವು ಜನದಲ್ಲಿ ಇದೇ ಫ್ರಾಡ್ ಮಾಡ್ತಾರೆ. ಅದಕ್ಕೋಸ್ಕರ ನಿನ್ಗೆ ಬರುವಂತ ಕಾಲ್ಸ್ ಎಲ್ಲ ತಮ್ಮ ಒಂದು ಕಾಲ್ಗೆ ಬರೋ ತರ ಮಾಡ್ಕೊಂತಾರ. ಅದೇ ತರ ಇವತ್ತು ಕೆಲವು ಜನ ಡೆಲಿವರಿ ಬಾಯ್ಸ್ ಅಂತ ಬರ್ತಾರೆ. ಸೊ ನಿಮ್ಗೆ ಆರ್ಡರೇ ಬಂದಿರಲ್ಲ, ಸರ್ ನಿಮ್ಗೆ ಒಂದು ಆರ್ಡರ್ ಬಂದಿದ್ರೆ ಅದಕ್ಕೆ ಆಲ್ರೆಡಿ ಪೇಮೆಂಟ್ ಆಗಿದೆ, ಇವಾಗ ಜಸ್ಟ್ ನೀವು ರಿಸೀವ್ ಮಾಡ್ಕೋಬೇಕು ಸರ್. ಅದ್ರಗೋಸ್ಕರ ನಮ್ಮ ಒಂದು ಡೆಲಿವರಿ ಬಾಯ್ ನಿಮ್ಮ ಒಂದು ಅಡ್ರೆಸ್ ಬಂದಿದ್ದಾನ, ಬಟ್ ಅವ್ನಿಗೆ ಅಡ್ರೆಸ್ ಸಿಗ್ತಾ ಇಲ್ಲ ಅಂತ ಅವ್ನ ಕಾಲ್ಗೆ ಸ್ವಲ್ಪ ಕಾಲ್ ಮಾಡಿ ಅವ್ನ ನಂಬರ್ ಹೇಳ್ತಾನೆ ತಿಳ್ಕೇಸಿ ಅಂತ ಟೈಮ್ ಸ್ಟಾರ್ ಯಾಶ್ ಇರುವಂತ ನಂಬರ್ ಹೇಳ್ತಾರ. ಅಂತ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಆ ತರ ಸ್ಟಾರ್ ಯಾಶ್ ಇರುವಂತ ನಂಬರ್ ನ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬಾರ್ದು. ಅರ್ಥ ಆಗ್ತದೆ ಹೇಳೋದು? ಸೊ ಇದು ಪ್ಲಾನ್ ಬಿ ಅರ್ಥಲ್ರಿ. ಇವಾಗ ನೀವೇನ್ ಮಾಡ್ಬೇಕು? ಈ ಒಂದು ಪ್ಲಾನ್ ಬಿ ಲಿಂದ ನೀವೇನ್ ತಿಳ್ಕೊಬೇಕಂತ ಬಂದಾಗ ಕಂಡವ್ರಿಗೆ ಮೊಬೈಲ್ ಕೊಡೋದಾಗ್ಲಿ, ಕಂಡವ್ರು ಏನಪ್ಪಾ ಏನೋ ಒಂದು ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಆ ಒಂದು ನಂಬರ್ ಎಂಟ್ರಿ ಮಾಡಿ. ಇವತ್ತು ನಮ್ಮ ಇಂಡಿಯಾದಲ್ಲಿ ನಂಬರ್ ಅಂತ ಬಂದಾಗ ಹೆಂಗಿದ್ ಹೋಗುತ್ತೆ? ಒಂದು 9, 8, 7, 6 ಸ್ಟಾರ್ಟಿಂಗ್ ಇವೇ ನಂಬರ್ ಇರ್ತಾವ. ಇದಕ್ಕೆ ಮುಂದೆ ಏನಪ್ಪ? +91 ಇರ್ಬೇಕು. ಓಕೆನಾ? ಈ ತರ ನಂಬರ್ ಇದ್ದಾಗ ಮಾತ್ರ ಎಂಟ್ರಿ ಮಾಡಿ. ಅದು ಬಿಟ್ಟು ಸ್ಟಾರ್ ಯಾಶ್ ಅಡ್ಗೋದಿಕ್ಕರೆ ನೀನೊಬ್ಬ ಮೂರ್ಖ ಅಂತ ಹೇಳ್ಬೋದು. ಸೊ ಅದ್ರಗೋಸ್ಕರ ಸ್ವಲ್ಪ ಹುಷಾರಾಗಿ ನಿಮ್ಮ ಒಂದು ಡೇಟಾವನ್ನು ಕಾಪಾಡಿಕೊಳ್ರಿ. ಇದು ಪ್ಲಾನ್ ಬಿ. ಇವಾಗ ಪ್ಲಾನ್ ಬಿ ಕೂಡ ವರ್ಕೌಟ್ ಆಗಿಲ್ಲ, ರೈಟ್? ಇವಾಗ ಪ್ಲಾನ್ ಸಿ ಮಾಡೋಣ. ಇವಾಗ ಪ್ಲಾನ್ ಸಿ ಫಸ್ಟ್ ಏನಾದ್ರು ಪ್ಲಾನ್ ಎದಲ್ಲಿ ಏನೈತ್ರಿ? ಅವ್ರ ಮೊಬೈಲ್ ಸ್ಕ್ರೀನ್ ಲಾಕ್ ಪ್ಯಾಟರ್ನ್ ಲಾಕ್ ಗೊತ್ತಿದ್ರೆ ಡಾಟಾ ಹ್ಯಾಕ್ ಮಾಡಬಹುದಾಗಿತ್ತು, ಬಟ್ ಪ್ಲಾನ್ ಎ ವರ್ಕೌಟ್ ಆಗಿತ್ತು. ಇವಾಗ ಪ್ಲಾನ್ ಬಿ ಸೊ ಏನೈತ್ರಿ? ಸ್ಟಾರ್ ಯಾಶ್ ನಂಬರ್ ಕೇಸಿ ಕಾಲ್ ಫಾರ್ವರ್ಡ್ ಮಾಡ್ಕೋಬೇಕು. ಅದು ಮಾಡಕ್ಕಾಗಲ್ಲ, ಹುಷಾರಿದ್ದಾನೆ. ಅವಾಗ ಪ್ಲಾನ್ ಸಿ ಮಾಡೋಣ ನಾವು. ಪ್ಲಾನ್ ಸಿ ಅಂತ ಏನ್ ಮಾಡ್ಬೇಕಂತ ಕರಿ? ಪ್ಲಾನ್ ಸಿ ಅಂತ ಬಂದಾಗ ಸಿಂಪಲ್ ಆಗಿ ನೀವೇನ್ ಮಾಡ್ರಿ? ಅವರ ಒಂದು ಮೊಬೈಲ್ಗೆ ಏನ್ ಮಾಡಿದ್ರೆ ಒಂದು ಲಿಂಕ್ ಶೇರ್ ಮಾಡ್ರಿ. ನಿಮಗೆ 1 ಲಕ್ಷ ರೂಪಾಯಿ ಕ್ಯಾಶ್ ಬಂದಿದೆ, ನಿಮ್ಮ ಒಂದು ಪಾಲಿಸಿ ಎಕ್ಸ್ಪೈರ್ ಆಗಿದೆ, ನೀವು ಕರೆಂಟ್ ಬಿಲ್ ಕಟ್ಟಿಲ್ಲ, ಈ ತರ ಏನ್ ಮಾಡ್ರಿ? ಅವ್ರಿಗೆ ಲಿಂಕ್ ಸೆಂಡ್ ಮಾಡ್ರಿ. ಅವ್ರ ಏನ್ ಮಾಡ್ತಾರೆ? ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಲಿಂಕ್ ಅಲ್ಲಿ ಒಂದು ವೈರಸ್ ಇರುತ್ತೆ. ಆ ಒಂದು ವೈರಸ್ ಅವ್ರ ಮೊಬೈಲ್ ಇನ್ಸ್ಟಾಲ್ ಆಗುತ್ತೆ. ಅವಾಗ ಏನಪ್ಪ? ಅವ್ರ ಮೊಬೈಲ್ ಬರುವಂತಹ OTP ಪಾಸ್ವರ್ಡ್ ನ ನೀವು ಕರಿಬಹುದು. ಆಗ ಆ ಒಂದು ಲಿಂಕ್ ಏನಪ್ಪ ಯಾವ ತರ ಇರುತ್ತೆ, ಅಲ್ಲಿ ವೈರಸ್ ಹೆಂಗ್ ಬರುತ್ತೆ ಅಂದಾಗ ಮುಂದೆ ಬಂದ ಟಾಪಿಕ್ ಬಂದಾಗ ಹೇಳ್ತಂತ. ಇವಾಗ ನೀಟಾಗಿ ಕೇಳಿ, ಓಕೆನಾ? ಸೊ ನೀವ್ ಏನ್ ಮಾಡ್ಬೇಕು? ಅವ್ರ ಒಂದು ಮೊಬೈಲ್ಗೆ ಒಂದು ಲಿಂಕ್ ಸೆಂಡ್ ಮಾಡ್ಬೇಕು. ಆ ಲಿಂಕ್ ನ ಕ್ಲಿಕ್ ಮಾಡ್ತಾರ. ಅವಾಗ ಏನ್ ಮಾಡ್ತಾರೆ? ಅವ್ರು ಬರುವಂತ OTP ಪಾಸ್ವರ್ಡ್ ನ ಕರಿಬಹುದು. ಸೊ ಇದು ಪ್ಲಾನ್ ಸಿ. ಇದು ಪ್ಲಾನ್ ಸಿ ಕೂಡ ವರ್ಕೌಟ್ ಆಗಿಲ್ಲ ಅಂತ ಇವಾಗ ಪ್ಲಾನ್ ಡಿ ಮಾಡೋಣ. ಪ್ಲಾನ್ ಡಿ ಅಂತ ಬಂದಾಗ ಏನ್ ಮಾಡೋದಂತ ಬಂದಾಗ ನೆನಪಿರ್ಲಿ, ಇವತ್ತು ಇನ್ಸ್ಟಾಗ್ರಾಮ್ ಹೋಗ್ರಿ, ಅಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಒಂದ್ ಏನಪ್ಪ ರೀಲ್ ಇರ್ತಂತ. ಆ ರೀಲ್ ಏನ್ ಮಾಡ್ರಿ? ಕಾಪಿ ಮಾಡ್ರಿ. ಕಾಪಿ ಮಾಡಿದ್ಮೇಲೆ ಏನ್ ಮಾಡ್ರಿ? ಸಿಂಪಲ್ ಆಗಿ ನಿಮ್ಗೊಂದು ABC ಅನ್ನೋ ಒಂದು ವೆಬ್ಸೈಟ್ ಬರ್ತಾರೆ. ಈ ಒಂದು ABC ವೆಬ್ಸೈಟ್ ಅಲ್ಲಿ ಹೋಗಿಸಿ ಈ ಒಂದು ಲಿಂಕ್ ನ ಏನ್ ಮಾಡ್ರಿ? ಪೇಸ್ಟ್ ಮಾಡ್ರಿ. ಇನ್ನೊಂದ್ ಏನ್ ಮಾಡ್ತಾರೆ? ಲಿಂಕ್ ನ ಕೊಡ್ದತ್ತ ಆ ಲಿಂಕ್ ನ ಏನ್ ಮಾಡ್ರಿ? ಕಾಪಿ ಮಾಡ್ರಿ. ಆ ಲಿಂಕ್ ನ ಕಾಪಿ ಮಾಡಿ ಆಮೇಲೆ ಏನ್ ಮಾಡ್ರಿ? ನಿಮ್ಮ ಒಂದು ಫ್ರೆಂಡ್ ಏನ್ ಮಾಡ್ರಿ? ಶೇರ್ ಮಾಡ್ರಿ. ಅವಾಗ ನಿಮ್ ಫ್ರೆಂಡ್ ಏನ್ ಮಾಡ್ತಾನೆ? ನಿಮ್ಗೆ ಏನಪ್ಪ? ನನ್ನ ಒಂದು ಫ್ರೆಂಡ್ ನನಗೆ ಏನೋ ಒಂದು ರೀಲ್ ಸೆಂಡ್ ಮಾಡಿ ಅಂತ ಅವ್ರು ಏನ್ ಮಾಡ್ತಾರೆ? ಅವ್ರ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರ. ಅವಾಗ ಏನಪ್ಪ? ಅವ್ರಿಗೆ ಆ ಲಿಂಕ್ ಅಲ್ಲಿ ಇರುವಂತಹ ರೀಲ್ ಓಪನ್ ಆಗುತ್ತೆ. ಬಟ್ ನಿಮ್ಗೆ ಏನ್ ಬರ್ತಪ್ಪ ಅಂದ್ರೆ ಅವ್ರ ಮೊಬೈಲ್ ಬರುವಂತಹ OTP ಲೊಕೇಶನ್ ಬರುತ್ತೆ. ಅದ್ರಗೋಸ್ಕರ ನಿಮ್ಮ ಒಂದು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೆ ಈ ತರ ಲಿಂಕ್ಸ್ ಏನಾದ್ರು ಶೇರ್ ಮಾಡೋದಕ್ಕೆ ಸ್ವಲ್ಪ ಹುಷಾರಾಗಿ ಏನಪ್ಪ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಅರ್ಥಲ್ರಿ? ಇದು ಪ್ಲಾನ್ ಡಿ ಅಂತ ಹೇಳ್ತೇನೆ. ನೆಕ್ಸ್ಟ್ ಪ್ಲಾನ್ ಇ ಮಾಡೋಣ. ಪ್ಲಾನ್ ಇದಲ್ಲಿ ABC ಅನ್ನೋ ಒಂದು ವೆಬ್ಸೈಟ್ ಬರುತ್ತೆ. ವೆಬ್ಸೈಟ್ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ, ಡಮ್ಮಿ ಇದು. ಸೊ ABC ಅನ್ನೋ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ಬಗ್ಗೆ ಏನ್ ಮಾಡ್ಬೇಕ್ರಿ? ನೀವು ಹಾಯ್ ಅಂತ ಮಾಡಿ ಕೆಳಗಡೆ OTP ಬೇಕಾ, ಲೊಕೇಶನ್ ಬೇಕಾ, ಇಲ್ಲ ಅವ್ರ ಒಂಥರ ಪಾಸ್ವರ್ಡ್ ಬೇಕಾ, ಈ ತರ ಕೇಳ್ತಾರೆ. ಅವಾಗ ಏನ್ ಮಾಡ್ಬೇಕ್ರಿ? ನಿಮ್ಗೆ ಲೊಕೇಶನ್ ಬೇಕಾ, OTP ಬೇಕಾ, ಸ್ಕ್ರೀನ್ ರೆಕಾರ್ಡ್ ಬೇಕಾಗುತ್ತೆ. ನಿಮ್ಗೆ OTP ಕೊಡ್ರಿ.
ಲೊಕೇಶನ್ ಕೊಡ್ರಿ, ಸ್ಕ್ರೀನ್ ರೆಕಾರ್ಡರ್ ಕೊಡ್ರಿ. ಅವಾಗ ಏನ್ ಮಾಡ್ರಿ, ಈ ಒಂದು ಹಾಯ್ ಅನ್ನೋ ಮೆಸೇಜ್ ನ ಜಸ್ಟ್ ನಿಮ್ಮ ಒಂದು ಫ್ರೆಂಡಿಗೆ ಹಾಯ್ ಅಂತ ಸೆಂಡ್ ಮಾಡ್ರಿ. ಸೊ ಅವ್ರು ಏನ್ ಮಾಡ್ತಾರೆ, ನೋಡಿದ ತಕ್ಷಣ ಹಾಯ್ ಅಂತ ನಮ್ಮ ಫ್ರೆಂಡ್ ಏನೋ ಸೆಂಡ್ ಮಾಡಿ ತಿಳ್ಕೊಂಡು ಅವ್ರು ಹಾಯ್ ಅಂತ ಓಪನ್ ಮಾಡಿದ ತಕ್ಷಣ ನೀವು ಬ್ಲೂಟಿಕ್ಸ್ ಬರ್ತಾರೆ. ಈ ಒಂದು ಬ್ಲೂಟಿಕ್ಸ್ ಬಂದ್ರೆ ಸಾಕ್ರಿ, ನಿಮ್ಮ ಮೊಬೈಲ್ ಅಲ್ಲಿ ಡಾಟಾ ಕೂಡ ಅವ್ರು ಹ್ಯಾಕ್ ಮಾಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿದೆ. ಹೈಟೆಕ್ ಕಳ್ತಾನ, ಇದು ನಾರ್ಮಲ್ ಕಳ್ತಾನ ಅಲ್ರಿ, ಇದು ಹೈಟೆಕ್ ಕಳ್ತಾನ. ಓಕೆನಾ, ಇದು ಪ್ಲಾನ್ ಇ. ಸೊ ಅದಾದ್ಮೇಲೆ ಪ್ಲಾನ್ ಎಫ್ ಮಾಡೋಣ. ಸೊ ಪ್ಲಾನ್ ಎಫ್ ಇದು ಮೋಸ್ಟ್ ಡೇಂಜರಸ್. ನೆನಪಿಲ್ಲ, ಇವತ್ತು ನಿಮ್ಮ ಒಂದು ಗೂಗಲ್ ಕ್ರೋಮ್ ಅಲ್ಲಿ ರಿಮೋಟ್ ಆಕ್ಸೆಸ್ ಸಾಫ್ಟ್ವೇರ್ ಬರ್ತಾವ, ರಿಮೋಟ್ ಆಕ್ಸೆಸ್ ಸಾಫ್ಟ್ವೇರ್ ಬರ್ತಾವ. ಸೊ ಇವಾಗ ಏನ್ ಮಾಡ್ತಾರ ಸಿಂಪಲ್ ಆಗಿ ನಿಮ್ಮ ಒಂದು ಮೊಬೈಲ್ ತಗೊಂತಾರೆ, ನೀವು ಯಾರೋ ನಿಮ್ಮ ಫ್ರೆಂಡ್ ಬರ್ತಾನ, ಏನ್ ಮಾಡ್ತಾನ್ರಿ, ದೋಸ್ತ ಸ್ವಲ್ಪ ನನಗೆ ಫೋನ್ ಕೊಡ ಅಂತ ಕೇಳ್ತಾನ. ಅವಾಗ ನೀವ್ ಏನ್ ಮಾಡ್ತಾರೆ, ಫೋನ್ ಕೊಡ್ತೀರಿ. ಫೋನ್ ಕೊಡಿದ ತಕ್ಷಣ ಏನ್ ಮಾಡ್ತಾನ್ರಿ, ಅವನು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಏನ್ ಮಾಡ್ತಾನ್ರಿ, ರಿಮೋಟ್ ಆಕ್ಸೆಸ್ ಇರುವಂತಹ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ತಾನ. ಇನ್ಸ್ಟಾಲ್ ಮಾಡಿದ ತಕ್ಷಣ ಏನ್ ಮಾಡ್ತಾನೆ, ತನಗೂ ಗೊತ್ತಿರುವಂತ ಒಂದು ಇಮೇಲ್ ಹಾಕ್ತಾನ. ಆಮೇಲೆ ಏನ್ ಮಾಡ್ತಾನೆ, ಇದನ್ನ ಹೈಡ್ ಮಾಡಕ್ ಒಂದು ಆಪ್ಷನ್ ಇದೆ, ಇದನ್ನ ಹೈಡ್ ಮಾಡ್ತಾನೆ. ಆಮೇಲೆ ಏನ್ರಿ, ತನ್ನ ಒಂದು ಮೊಬೈಲ್ ಅಲ್ಲಿ ಸೇಮ್ ಆಪ್ ನ ಇನ್ಸ್ಟಾಲ್ ಮಾಡ್ತಾನ. ಆಮೇಲೆ ಇಮೇಲ್ ಕೊಡ್ತಾನ. ಸೊ ನಿಮ್ಮ ಒಂದು ಮೊಬೈಲ್ ನಡೆಯುವಂತಹ ಎಲ್ಲಾ ಸ್ಕ್ರೀನ್ ರೆಕಾರ್ಡ್ ನಿಮ್ಮ ಮೊಬೈಲ್ ಬಿಡುತ್ತೆ. ಅದಕ್ಕೋಸ್ಕರ ಹುಷಾರಾಗಿರಿ. ನಿಮ್ಮ ಮೊಬೈಲ್ ಅಲ್ಲಿ ಈ ತರ ರಿಮೋಟ್ ಆಕ್ಸೆಸ್ ಸಾಫ್ಟ್ವೇರ್ ಅಂತ ಇನ್ಸ್ಟಾಲ್ ಆದ ಹೈಡ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕು, ಸೆಟ್ಟಿಂಗ್ ಹೋಗಿಸಿ ಆ ಸೆಟ್ಟಿಂಗ್ ಅಲ್ಲಿ ಆಪ್ಸ್ ಬರುತ್ತೆ. ಆ ಆಪ್ಸ್ ಅಲ್ಲಿ ಯಾವ್ದು ನಿಮ್ಗೆ ಗೊತ್ತಿಲ್ಲದ ಆಪ್ ಇರತ್ತಿದ್ರು ಅದನ್ನ ಅನ್ಇನ್ಸ್ಟಾಲ್ ಮಾಡಬೇಕು. ನೆನಪಲ್ಲಿ ಇಲ್ಲ ಅಂತಿಕರ್ ಹಾಗೆ ಇನ್ಸ್ಟಾಲ್ ಮಾಡಿಟ್ಕೊಂಡ್ರಿ ನಿಮ್ಮ ಒಂದು ಡೇಟಾ ಹ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಈ ಒಂದು ಸಮಾಜದಲ್ಲಿ ನೆನಪಲ್ಲಿ ಇವತ್ತು ಡೇಟಾನ ಹ್ಯಾಕ್ ಮಾಡಲು ಇವೆಲ್ಲ ಪ್ಲಾನ್ಸ್ ಬರ್ತಾರೆ. ಇವೆಲ್ಲ ಪ್ಲಾನ್ ದಲ್ಲಿ ಕಾಮನ್ ಆಗಿರೋದಾದ್ರು ವೈರಸ್ ಅಂದ್ರೆ ಇದು ಒಂದು ಸಾಫ್ಟ್ವೇರ್. ಈ ಒಂದು ಸಾಫ್ಟ್ವೇರ್ ಏನ್ ಮಾಡ್ತಾರೆ, ಬಳಕೆದಾರನ ವೈಯಕ್ತಿಕ ಡೇಟಾವನ್ನು ಕದಿಯಲು ಬಳಸುವಂತಹ ಒಂದು ದುರುದ್ದೇಶ ಪೂರಿತ ಒಂದು ಸಾಫ್ಟ್ವೇರ್ ಏನಂತಾರಪ್ಪ ಅಂದ್ರೆ ವೈರಸ್ ಅಂತ ಕರೀತಾರೆ. ಅರ್ಧದಲ್ರಿ, ಇವತ್ತು ವೈರಸ್ ಅಂತ ಬಂದಾಗ ನಿಮ್ಮ ಒಂದು ಅಕೌಂಟ್ ಇರುವಂತ ಅಮೌಂಟ್ ನ ಕದಿಬೇಕಂತಿದ್ದೀರಿ, ಇವತ್ತು ಇವೆಲ್ಲ ಪ್ಲಾನ್ಸ್ ಬಳಸ್ತಾರೆ. ಕಳ್ತನ ಮಾಡೋಕೆ ಬೇಜಾನ್ ಇದ್ರು. ಇವತ್ತು ನಿಮ್ ಫ್ರೆಂಡ್ ಹತ್ರ ಮೊಬೈಲ್ ಇರ್ತಾರೆ, ಆ ಒಂದು ಫ್ರೆಂಡ್ ಹತ್ರ ಮೊಬೈಲ್ ಕದಿಬೇಕಂತಿದ್ದೀರಿ, ಒಬ್ಬರು ಒಂದೊಂದ್ ತರ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಎಲ್ಲಾರು ಒಂದೇ ತರ ಕದಿಲ್ಲ, ಬಟ್ ಅವನ ಹತ್ರ ಹೋಗಿ ಕದಿಬೇಕು. ಅದೇ ತರನ ಇವತ್ತು ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಇವೆಲ್ಲ ಕದಿಬೇಕಂತಿದ್ದೀರಿ, ಅವ್ ಫಸ್ಟ್ ಹೆಂಗ್ ಕೆಲಸ ಮಾಡೋದು ತಿಳ್ಕೋಬೇಕು. ಅದಕ್ಕೆ ಇಂಡೈರೆಕ್ಟ್ ಆಗಿ ಲಾಗಿನ್ ಆಗ್ಬೇಕು. ಅದಕ್ಕ ವೈರಸ್ ಅಂತಾರೆ. ಅದಕ್ಕೆ ನೀವು ಹ್ಯಾಕಿಂಗ್ ಅಂತೂ ಕರಿಬಹುದು. ನೆನಪಲ್ಲಿ ಇವತ್ತು ಹ್ಯಾಕಿಂಗ್ ಅಂತ ಬಂದಾಗ ಇವತ್ತು ನಿಮ್ಮ ಒಂದು ಮೊಬೈಲ್ ಇರುವಂತಹ ಡೇಟಾವನ್ನು ಕದಿಯಲು ಮಾಡುವಂತ ಒಂದು ವಿಧಾನಕ್ಕೆ ಅಂತಾರೆ ಹ್ಯಾಕಿಂಗ್ ಅಂತಾರೆ. ಅರ್ಥಲ್ರಿ, ಇವತ್ತು ಈ ಒಂದು ಹ್ಯಾಕಿಂಗ್ ಮಾಡಲು ಬಳಸುವಂತಹ ಅತಿ ಮುಖ್ಯವಾದ ಸಾಫ್ಟ್ವೇರ್ ಯಾವಪ್ಪ ವೈರಸ್ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ತನಕ ನಾನು ಹೇಳಿರುವಂತಹ ಎಲ್ಲಾ ಪಾಯಿಂಟ್ಸ್ ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ತಪ್ಪುಗಳನ್ನು ಮಾಡಬಹುದು. ಯಾಕಂದ್ರೆ ಇವತ್ತು ಸೊಸೈಟಿಯಲ್ಲಿ ಇವತ್ತು ಡೇಟಾವನ್ನು ಕದಿಯಲು ಕೆಲವು ಜನ ಹ್ಯಾಕರ್ಸ್ ಇವೆಲ್ಲ ಮೆಥಡ್ ನ ಬಳಸ್ಕೊಂಡು ನಿಮ್ಮ ಮೊಬೈಲ್ ಇರುವಂತಹ ಡೇಟಾವನ್ನು ಕದೀತಾರೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾನು ಹೇಳಿರುವಂತಹ ಈ ಒಂದು ಸೂಕ್ಷ್ಮ ಕ್ರಮಗಳನ್ನು ನೀವು ಸ್ವಲ್ಪ ನೆನಪಿಟ್ಕೊಂಡು ಈ ತರ ತಪ್ಪುಗಳನ್ನು ಯಾರು ಮಾಡಕೋಬೇಡಿ. ಅದಲ್ರಿ, ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಹ್ಯಾಕಿಂಗ್ ಮಾಡೋ ಬಗ್ಗೆ ಹೇಳಿಲ್ಲ, ಹ್ಯಾಕಿಂಗ್ ಕುರಿತು ಮುಂಜಾಗ್ರತಾ ಕ್ರಮಗಳನ್ನು ಹೇಗೆ ಕೈಗೊಳ್ಬೇಕಂತ ಹೇಳಿ ಕೊಟ್ಟಿದ್ದೀನಿ. ಈ ಒಂದು ತಪ್ಪುಗಳನ್ನೇನಪ್ಪ ನೀವು ಮಾಡಬೇಡಿ, ಆವಾಗ ಮಾತ್ರ ನಿಮ್ಮ ಒಂದು ಡೇಟಾ ಹ್ಯಾಕ್ ಆಗುವುದಿಲ್ಲ. ಅದಾದ್ಮೇಲೆ ಈ ಒಂದು ವೈರಸ್ ಅಂತ ಬಂದಾಗೇನ್ರಿ, ಇದೊಂದು ಸಾಫ್ಟ್ವೇರ್. ಸೊ ಅದರ ಪ್ರಪಂಚದಲ್ಲಿ ಕಂಡು ಬಂದಂತಹ ಮೊಟ್ಟ ಮೊದಲ ವೈರಸ್ ಯಾವ್ದಂತ ಬಂದಾಗ ಕ್ರೀಪರ್ ಅಂತ ಬರುತ್ತೆ. ಯಾವಾಗ ಕಂಡು ಬರ್ತಂತಿಕರಿ 1971 ಕಂಡು ಬರುತ್ತೆ. ಈ ತರ ಇಲ್ಲಿ ಏನ್ ಕಾಣ್ತಾ ನೋಡ್ರಿ, ಈ ತರ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಂಡು ಬಂದಂತಹ ಕಂಪ್ಯೂಟರ್ ನ ಮೊದಲ ವೈರಸ್ ಯಾವ್ದಪ್ಪ, ಕ್ರೀಪರ್. ಇದು ಎಕ್ಸಾಂಪಲ್ ಕ್ವಶನ್ ಐತೆ. ನಾವು ಕಾಂಪಿಟೇಟಿವ್ ಅಂತ ಬಂದಾಗ ನೆನಪಲ್ಲಿ ಹಿಂದೆ ಹೇಳಿದ್ದಲ್ಲ ಏನಪ್ಪ, ನಿಮ್ಮ ಒಂದು ನಾಲೆಜ್ ಪರ್ಪೋಸ್ ಹೇಳಿದೀನಿ. ಬಟ್ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂತೆ ಏನ್ ಓದ್ಬೇಕಂತ ಹೇಳ್ತದೆ, ಅರ್ಥ ಮಾಡ್ಕೊಡ್ರಿ. ಇವತ್ತು ಈ ಒಂದು ಟಾಪಿಕ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇರುವಂತಹ ಉದ್ದೇಶ ಏನಪ್ಪಾ, ಇವತ್ತು ಈ ಒಂದು ವಿಷಯದಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಡೇಟಾವನ್ನು ಕಾಪಾಡಲು ನೀವು ಹೇಗೆ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಬೇಕೆಂಬ ಉದ್ದೇಶದಿಂದ ಈ ಒಂದು ಟಾಪಿಕ್ ನ ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇಟ್ಟಿದ್ದಾನೆ. ಅರ್ಧತ್ತಲ್ರಿ, ಅದಕ್ಕೋಸ್ಕರ ಇಲ್ಲಿ ನಾನು ಕಂಪ್ಯೂಟರ್ ಹೇಳ್ಬೇಕಂತ ಬಂದಾಗ ಇಲ್ಲಿ ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹೇಳಲಾರ್ದಾನೆ, ಅದೇ ತರ ನಿಮ್ಮ ಒಂದು ರಿಯಲ್ ಲೈಫ್ ಅಲ್ಲಿ ನೀವು ಈ ಒಂದು ತಪ್ಪುಗಳನ್ನು ಮಾಡಲಾರ್ದಾನೆ ನಿಮ್ಮ ಒಂದು ಡೇಟಾ ಹೇಗೆ ಕಾಪಾಡಿಕೊಳ್ಬೇಕಂತ ಈ ಮೂಲಕ ನಾನು ನಿಮ್ಗೆ ಏನಪ್ಪ ಈ ಒಂದು ಮಾಹಿತಿನ ಹಂಚಿಕೆ ಮಾಡಿಕೊಳ್ತಾ ಇದ್ದೀನಿ. ಅರ್ಥ ಆಯ್ತಲ್ರಿ, ಅದಕ್ಕೋಸ್ಕರ ಇಲ್ಲಿ ನಾನು ಕೇಳಿದ್ರೆ ನಿಮ್ಮ ಪರ್ಸನಲ್ ಲೈಫ್ ಸಂಬಂಧಪಟ್ಟಂತೆ ಹೇಳಿದ್ದೀನಿ. ಇವಾಗ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನ್ ಓದ್ಬೇಕಂತ ನಾವು ಇವಾಗ ಡಿಸ್ಕಷನ್. ಸೊ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ಪ್ರಪಂಚದಲ್ಲೇ ಕಂಡು ಬಂದಂತಹ ಮೊಟ್ಟ ಮೊದಲ ವೈರಸ್ ಯಾವ್ದಂತ ಓದ್ಬೇಕು. ಯಾವ್ದ್ರಿ, ಕ್ರೀಪರ್ 1971. ಸೊ ಈ ತರ ಏನಕ್ಕೆ ಬರ್ತಾ ನೋಡ್ರಿ, ಫಸ್ಟ್ ಟೈಮ್ ಈ ಒಂದು ವೈರಸ್ ಬಂತ್ರಿ. ಸೊ ಹಾಗಾದ್ರೆ ಈ ಒಂದು ವೈರಸ್ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೆಲವು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಏನಪ್ಪ ಸರ್ವರ್ದಲ್ಲಿ ಡೇಟಾನ ಹ್ಯಾಕ್ ಮಾಡಲು ಬಳಸಿ. ಹಾಗಾದ್ರೆ ಈ ಒಂದು ವೈರಸ್ ನಿಂದ ಕಂಡು ಬಂದಂತಹ ಮೊಟ್ಟ ಮೊದಲ ಮೆಸೇಜ್ ಯಾವ್ದಪ್ಪ, ಐ ಆಮ್ ದ ಕೀಪರ್ ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಅಂತ ಈ ತರ ಒಂದು ಒಬ್ಬ ಹ್ಯಾಕರ್ ಏನ್ ಮಾಡಿದಾರೆ, ಈ ಒಂದು ವೈರಸ್ ನ ಕ್ರಿಯೇಟ್ ಮಾಡಿ ಈ ತರ ಮೆಸೇಜ್ ಕಳಿಸಿದ್ದ. ಬಟ್ ಅಂತ ಒಂದು ಟೈಮಲ್ಲಿ ಈ ಒಂದು ಕ್ರೀಪರ್ ನ ಯಾರು ಮಾಡ್ಯಾರ, ಯಾವ ತರ ಮಾಡ್ಯಾರ ಯಾರಿಗೂ ಐಡಿಯಾ ಇಲ್ಲ. ಬಟ್ ಪ್ರಪಂಚದಲ್ಲೇ ಕಂಡು ಬಂದಂತಹ ಮೊಟ್ಟ ಮೊದಲ ವೈರಸ್ ಅಂತ ಹೇಳ್ಬೋದು. ಸೊ ಅದ್ರಿಗೂ ಸ್ವಲ್ಪ ಹುಷಾರಾಗಿರ್ರಿ.
ಹಾಗಾದ್ರೆ ಈ ಒಂದು ವೈರಸ್ ಅಂತ ಬಂದಾಗ ಇದು ಯಾವ್ದಕ್ಕೆ ಉದಾಹರಣೆ? ಇದೊಂದು ಸಾಫ್ಟ್ವೇರ್ ಅಥವಾ ಇದೊಂದು ಪ್ರೋಗ್ರಾಮ್. ಪ್ರೋಗ್ರಾಮ್ ಅಂತ ಬಂದಾಗ ಹಲವಾರು ಪ್ರೋಗ್ರಾಮ್ ಗಳ ಒಂದು ಗುಂಪಿಗೆ ಏನಂತಾರೆ? ಸಾಫ್ಟ್ವೇರ್ ಅಂತ. ನೆನಪಲ್ಲಿ ವಾಟ್ಸ್ಆಪ್ ಅಂತ ಒಂದು ಸಾಫ್ಟ್ವೇರ್. ಆ ವಾಟ್ಸ್ಆಪ್ ಅಲ್ಲಿ ಕಾಲ್ ಮಾಡ್ತೀರಿ, ಚಾಟ್ ಮಾಡ್ತಾರೆ, ಅವೆಲ್ಲ ಪ್ರೋಗ್ರಾಮ್ಸ್ ಇದೇನ್ರಿ? ಒಂದು ಸಾಫ್ಟ್ವೇರ್. ಅದೇ ತರನಾಗಿ ಈ ಒಂದು ವೈರಸ್ ಅಂತ ಬಂದಾಗ ಇದೊಂದು ಸಾಫ್ಟ್ವೇರ್ ಆಗಿದೆ, ಇದೊಂದು ಪ್ರೋಗ್ರಾಮ್ ಆಗಿದೆ. ಅದೇ ತರನಾಗಿ ಒಂದು ವೈರಸ್ ಫುಲ್ ಫಾರ್ಮ್ ನೋಡ್ತಾ ಹೋದ್ರೆ ವೈಟಲ್ ಇನ್ಫಾರ್ಮೇಶನ್ ರಿಸೋರ್ಸ್ ಅಂಡರ್ ಸೀಸ್ ಅಂತ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಕೂಡ ಕ್ವಶನ್ ಆಗಿದೆ, ಹುಷಾರಾಗಿರಿ. ಇಲ್ಲಿ ಎಸ್ ಅಂದ್ರೆ ಏನಂತ ಕೇಳಿ, ಎಸ್ ಅಂದ್ರೆ ಏನ್ರಿ? ಸಿ. ಅದೇ ತರ ಹಿಂದ್ಗಡೆ ಎಕ್ಸಾಮ್ ಅಲ್ಲಿ ಕ್ವಶನ್ ಆಯ್ತು, ಕಂಪ್ಯೂಟರ್ ವೈರಸ್ ಯಾವ್ದಕ್ಕೆ ಉದಾಹರಣೆ? ಇದು ಯಾವ್ದಕ್ಕೆ ಉದಾಹರಣೆ? ಇದೊಂದು ಸಾಫ್ಟ್ವೇರ್. ಇನ್ನ ಪ್ರೋಗ್ರಾಮ್ ಅಂತ ಬಂದಿಲ್ಲ, ಬರಬಹುದು. ಸೊ ಹಾಗಾದ್ರೆ ವೈರಸ್ ಡೆಫಿನೇಷನ್ ಏನ್ರಿ? ನಿಮ್ಮ ಒಂದು ವೈಯಕ್ತಿಕ ಡೇಟಾವನ್ನು ಕದಿಯಲು ಬಳಸುವಂತಹ ಒಂದು ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮ್ ಏನಂತಾರ್ರಿ? ಕಂಪ್ಯೂಟರ್ ವೈರಸ್ ಅಂತ ಕರೀತಾರೆ. ಇದೊಂದು ಬ್ಯಾಡ್ ಸಾಫ್ಟ್ವೇರ್ ಅಂತ ಹೇಳ್ಬೋದು ನಾವು. ಅದಾದ್ಮೇಲೆ ಮಾಲ್ವೇರ್ ಅಂತ ಒಂದು ವೈರಸ್ ಬರ್ತಾರೆ. ಇದು ಪ್ರಪಂಚದ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ವೈರಸ್. ಮಾಲ್ವೇರ್ ಅನ್ನೋದು ವೈರಸ್ ನ ಒಂದು ಟೈಪ್ ಅಂತ ಹೇಳ್ಬೋದು. ಸೊ ವೈರಸ್ ನ ಒಂದು ವಿಧ ಅಂತ ಕೂಡ ಹೇಳ್ಬೋದು. ಹಾಗಾದ್ರೆ ಈ ಒಂದು ಮಾಲ್ವೇರ್ ಅಂತ ಬಂದ ನೆನಪಲ್ಲಿ ಇವತ್ತು ಯಾವ್ದಾದ್ರು ಡೇಟಾನ ಕದಿಬೇಕಂತಿದ್ದಾರೆ, ಅತಿ ಮುಖ್ಯವಾಗಿ ಬಳಸುವಂತಹ ಒಂದು ವೈರಸ್ ಆದ್ರೆ ಮಾಲ್ವೇರ್ ಅಂತ ಬರ್ತದೆ. ಈ ಒಂದು ಮಾಲ್ವೇರ್ ಎದಕ್ಕೆ ಬಳಸ್ತಾರೆ? ಸಿಂಪಲ್ ಆಗಿ ಹೇಳ್ಬೇಕಂತಿದ್ದಾರೆ, ಇವತ್ತು ಹ್ಯಾಕ್ ಮಾಡೋದು ಎರಡು ಉದ್ದೇಶ ಇದೆ. ಒಂದು ಅಮೌಂಟ್ ನ ಕದಿಬೇಕು, ಇನ್ನೊಂದು ಏನಪ್ಪಾ? ಪರ್ಸನಲ್ ಡೇಟಾವನ್ನು ಕದಿಬೇಕು. ಇವತ್ತು ಪರ್ಸನಲ್ ಡೇಟಾ ಬಂದಾಗ ಒಂದು ವಿಡಿಯೋ, ಒಂದು ಫೋಟೋ, ಒಂದು MP3, ಒಂದು ಡಾಕ್ಯುಮೆಂಟ್ ಅಥವಾ ಒಂದು PDF. ಇವತ್ತು ಯಾರ ಮೊಬೈಲ್ ಆದ್ರೆ ಏನಾದ್ರು ಕದಿಬೇಕಂತಿದ್ರೆ ಇವ್ ನಾಲ್ಕೇ ಕದಿಬಹುದು ನೀವು. ಫೋಟೋ, ವಿಡಿಯೋ, ಇಲ್ಲಾಂತಿದ್ರೆ ಆಡಿಯೋ, ಇಲ್ಲಾಂದ್ರೆ ಒಂದು ಡಾಕ್ಯುಮೆಂಟ್ ಅಥವಾ PDF. ಇವ್ರು ಬಿಟ್ಟು ಮುಗಿದೇನ ಕದೆ ಬರ್ತಾನ್ರಿ? ಕದೆ ಬರಲ್ಲ. ಅದಕ್ಕೋಸ್ಕರ ಇವತ್ತು ಪರ್ಸನಲ್ ಡೇಟಾ ಬಂದಾಗ ಫೋಟೋ, ವಿಡಿಯೋ, MP3, ಡಾಕ್ಯುಮೆಂಟ್, PDF ಗಳನ್ನು ಕದಿಯಲು ಬಳಸುವಂತಹ ಅತಿ ಮುಖ್ಯವಾದ ಸಾಫ್ಟ್ವೇರ್ ಆದ್ರಿ ಮಾಲ್ವೇರ್. ಅದೇ ತರ ಈ ಒಂದು ವೈರಸ್ ನ ಮುಖ್ಯವಾಗಿ ಎದಕ್ಕೆ ಬಳಸತ್ತೀರಿ? ಹಣವನ್ನು ಕದಿಯಲು ಬಳಸುವಂತಹ ಒಂದು ಸಾಫ್ಟ್ವೇರ್ ಆಗಿದೆ. ಹಾಗಾದ್ರೆ ಈ ಒಂದು ಮಾಲ್ವೇರ್ ಅಂತ ಬಂದಾಗ ನಿಮ್ಮ ಒಂದು ಪರ್ಸನಲ್ ಡೇಟಾ ಅಥವಾ ಬ್ಯಾಂಕ್ ಖಾತೆಯ ವಿವರಗಳನ್ನು ಕದಿಯಲು ಬಳಸುವಂತಹ ಒಂದು ವೈರಸ್ ಏನಂತಾರ್ರಿ? ಮಾಲ್ವೇರ್ ವೈರಸ್ ಅಂತಾರ. ಈ ಒಂದು ಮಾಲ್ವೇರ್ ವೈರಸ್ ಯಾವ್ದಕ್ಕೆ ಉದಾಹರಣೆ ಅಂದಾಗ ಇದೊಂದು ವೈರಸ್ಗೆ ಉದಾಹರಣೆ. ಈ ವೈರಸ್ ಯಾವ್ದಕ್ಕೆ ಉದಾಹರಣೆ? ಇದೊಂದು ಸಾಫ್ಟ್ವೇರ್ಗೆ ಉದಾಹರಣೆ. ಈ ಒಂದು ಸಾಫ್ಟ್ವೇರ್ ಇದನ್ನ ಕ್ರಿಯೇಟ್ ಮಾಡಲಿ, ಪ್ರೋಗ್ರಾಮ್ ಇಂದ ಕ್ರಿಯೇಟ್ ಮಾಡ. ಅದಕ್ಕೋಸ್ಕರ ಈ ಒಂದು ಮಾಲ್ವೇರ್ ಅಂತ ಬಂದಾಗ ಇದು ವೈರಸ್ ಉದಾಹರಣೆ, ಸಾಫ್ಟ್ವೇರ್ ಉದಾಹರಣೆ, ಪ್ರೋಗ್ರಾಮ್ಗೆ ಉದಾಹರಣೆ. ಅದೇ ತರ ಈ ಒಂದು ಮಾಲ್ವೇರ್ ಅಂತ ಬಂದಾಗ ಇದೊಂದು ದುರುದ್ದೇಶ ಪೂರಿತ ಸಾಫ್ಟ್ವೇರ್ ಆಗಿದೆ. ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ರಿ. ಸೊ ಇವುಗಳಲ್ಲಿ ಯಾವ್ದು ದುರುದ್ದೇಶ ಪೂರಿತ ಸಾಫ್ಟ್ವೇರ್ ಆಗಿದೆ ಅಂತ ಕೇಳಿದ್ರೆ ಯಾವ್ದ್ರಿ? ಮಾಲ್ವೇರ್ ಅನ್ನೋದೊಂದು ದುರುದ್ದೇಶ ಪೂರಿತ ಸಾಫ್ಟ್ವೇರ್ ಆಗಿದೆ. ಮಾಲ್ವೇರ್ ಅನ್ನೋದು ವೈರಸ್ಗೆ ಉದಾಹರಣೆ ಆಗಿದೆ, ಮಾಲ್ವೇರ್ ಅನ್ನೋದು ಸಾಫ್ಟ್ವೇರ್ಗೆ ಉದಾಹರಣೆ ಆಗಿದೆ, ಮಾಲ್ವೇರ್ ಅನ್ನೋದು ಪ್ರೋಗ್ರಾಮ್ಗೆ ಉದಾಹರಣೆ ಆಗಿದೆ. ಹಾಗಾದ್ರೆ ಮಾಲ್ವೇರ್ ಅಂದ್ರೆ ಏನ್ರಿ? ನಿಮ್ಮ ಒಂದು ವೈಯಕ್ತಿಕ ಡೇಟಾ ಅಥವಾ ಬ್ಯಾಂಕ್ ಖಾತೆಯ ವಿವರಗಳನ್ನು ಕದಿಯಲು ಬಳಸುವಂತಹ ಒಂದು ಮುಖ್ಯ ಸಾಫ್ಟ್ವೇರ್ ಅಂತ ಹೇಳ್ಬೋದು. ಆ ನಂತರ ಮಾಲ್ವೇರ್ ವೈರಸ್ ನ ವಿಧಗಳನ್ನು ಬರ್ತದೆ. ಮಾಲ್ವೇರ್ ವೈರಸ್ ನ ವಿಧಗಳನ್ನು ಬಂದಾಗ ಮಾಲ್ವೇರ್ ಅಲ್ಲಿ ಕೆಲವು ಟೈಪ್ಸ್ ಇದಾವ್ರಿ. ಅವೇನಪ್ಪಾರ? ಸ್ಪೈವೇರ್, ಟ್ರೋಜನರ್ಸ್, ಆಡ್ವೇರ್, ರೂಟ್ ಕಿಟ್, ರ್ಯಾನ್ಸಮ್ ವೇರ್, ಕೀಲಾಗರ್, ವಾರ್ಮ್ಸ್, ಇವೆಲ್ಲ ಏನಪ್ಪಾರ? ಮಾಲ್ವೇರ್ ವೈರಸ್ಗೆ ಉದಾಹರಣೆಗಳು. ನೆನಪಲ್ಲಿ. ಹಾಗಾದ್ರೆ ಮಾಲ್ವೇರ್ ಯಾವ್ದಕ್ಕೆ ಉದಾಹರಣೆ? ಇದೊಂದು ವೈರಸ್ಗೆ ಉದಾಹರಣೆ. ಅದೇ ತರ ಈ ಒಂದು ಮಾಲ್ವೇರ್ ಯಾವ್ದಕ್ಕೆ ಉದಾಹರಣೆ? ಸಾಫ್ಟ್ವೇರ್ಗೆ ಉದಾಹರಣೆ. ಅದೇ ತರ ಇದೊಂದು ಪ್ರೋಗ್ರಾಮ್ಗೆ ಉದಾಹರಣೆ. ಸೊ ಹಾಗಾದ್ರೆ ಮಾಲ್ವೇರ್ ಅಲ್ಲಿ ಬರುವಂತ ವೈರಸ್ ಎಲ್ಲ ಏನಪ್ಪ? ಸೇಮ್ ಇವೆಲ್ಲವೂ ವೈರಸ್ಗೆ ಉದಾಹರಣೆ, ಇವೆಲ್ಲವೂ ಸಾಫ್ಟ್ವೇರ್ ಉದಾಹರಣೆ, ಇವೆಲ್ಲವೂ ಪ್ರೋಗ್ರಾಮ್ಸ್ ಉದಾಹರಣೆ. ಹಿಂಗೂ ಕೇಳಬಹುದು, ಇನ್ನ ಕೇಳಿಲ್ಲ. ನೆನಪಲ್ಲಿ. ಮಾಲ್ವೇರ್ ಅನ್ನೋದು ವೈರಸ್, ವೈರಸ್ ಅನ್ನೋದೊಂದು ಸಾಫ್ಟ್ವೇರ್, ಸಾಫ್ಟ್ವೇರ್ ಅನ್ನೋದು ಪ್ರೋಗ್ರಾಮ್. ಅದಕ್ಕೋಸ್ಕರ ಇವತ್ತು ಒಂದು ರ್ಯಾಮ್, ರೋಮ್ ಅಂತ ಬಂದಾಗ ಅಲ್ಲಿ ಕೂಡ ಕೆಲವು ಟೈಪ್ಸ್ ಇದಾವೆ. ರ್ಯಾಮ್ ಗೆ ಬರುವಂತ ಲಕ್ಷಣ ಅಲ್ಲಿ ಬರುವಂತ ಟೈಪ್ಸ್ಗೂ ಬರ್ತಾವ. ಅದೇ ತರ ವೈರಸ್ ಬರುವಂತ ಲಕ್ಷಣ ವೈರಸ್ ಬರೋ ಟೈಪ್ಸ್ಗೂ ಬರ್ತಾವ. ಮಾಲ್ವೇರ್ ಬರೋ ಲಕ್ಷಣ ಮಾಲ್ವೇರ್ ಅಲ್ಲಿ ಬರುವಂತ ಟೈಪ್ಸ್ಗೂ ಬರ್ತಾವ. ಅದೇ ತರನಾಗಿ ಮಾಲ್ವೇರ್ ಅಂತ ಬಂದಾಗ ಇದೊಂದು ವೈರಸ್. ಅದೇ ತರ ಸ್ಪೈವೇರ್ ಅನ್ನೋದು ವೈರಸ್, ಟ್ರೋಜನರ್ಸ್ ಒಂದು ವೈರಸ್, ಆಡ್ವೇರ್ ಅನ್ನೋದು ವೈರಸ್. ಇವೆಲ್ಲವೂ ವೈರಸ್ ಮತ್ತೆ ಇವೆಲ್ಲವೂ ಸಾಫ್ಟ್ವೇರ್ಸ್, ಇವೆಲ್ಲವೂ ಪ್ರೋಗ್ರಾಮ್ಸ್, ಇವೆಲ್ಲವೂ ಪ್ರೋಗ್ರಾಮ್ಸ್. ಈ ತರ ಎಕ್ಸಾಮ್ ಅಲ್ಲಿ ಕೇಳಬಹುದು. ಅದೇ ತರ ಮಾಲ್ವೇರ್ ಅನ್ನೋದು ದುರುದ್ದೇಶ ಪೂರಿತ ಸಾಫ್ಟ್ವೇರ್ ಅಂದ್ರೆ ಇವೆಲ್ಲವೇನಪ್ಪ ಅಂದ್ರೆ ದುರುದ್ದೇಶ ಪೂರಿತ ಸಾಫ್ಟ್ವೇರ್ ಗಳಾಗಿವೆ. ಬರದಲ್ರಿ? ಎಕ್ಸಾಮ್ ದೃಷ್ಟಿಯಿಂದ ಹಿಂಗೂ ಕೇಳ್ತಾನೆ. ಅದೇ ತರ ಇವೆಲ್ಲವೇನ್ರಿ? ಮಾಲ್ವೇರ್ ಉದಾಹರಣೆ. ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿತ್ರಿ, ಇವುಗಳಲ್ಲಿ ಯಾವ್ದು ಮಾಲ್ವೇರ್ ಅಲ್ಲ ಅಂತ ಕೇಳಿದ. RIS ಎಕ್ಸಾಮ್ ಅಲ್ಲಿ ಕೇಳಿದ. ಕ್ವಶನ್ ಹೇಗಿತ್ತಪ್ಪ ಅಂತ ನೋಡ್ತಾ ಹೋದ್ರೆ ಇವುಗಳಲ್ಲಿ ಯಾವ್ದು ಮಾಲ್ವೇರ್ ಅಲ್ಲ? ವೈರಸ್, ಜಾವಾ, ಸ್ಪೈವೇರ್, ರೂಟ್ ಕಿಟ್. ಆನ್ಸರ್ ಏನ್ರಿ? ಜಾವಾ. ಜಾವಾ ಅನ್ನೋದೇನ್ರಿ? ಮಾಲ್ವೇರ್ ಅಲ್ಲ. ಅದೇ ತರ ಮತ್ತೆ ಒಂದೊಂದು ಕ್ವಶನ್ ಕೇಳಿದ. ಇವುಗಳಲ್ಲಿ ಯಾವುದು ಮಾಲ್ವೇರ್ಗೆ ಉದಾಹರಣೆ ಆಗಿದೆ? ಟ್ರೋಜನರ್ಸ್, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್. ಯಾವ್ದಾತ್ರಿ? ಟ್ರೋಜನರ್ಸ್. ಅದೇ ತರನಾಗಿ ಇವುಗಳಲ್ಲಿ ಯಾವುದು ದುರುದ್ದೇಶ ಪೂರಿತ ಸಾಫ್ಟ್ವೇರ್ ಆಗಿದೆ? ಸ್ಪೈವೇರ್, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್. ಯಾವ್ದಾತ್ರಿ? ಸ್ಪೈವೇರ್. ಈ ತರ ಕ್ವಶನ್ ಕೇಳಿದ. ಅದೇ ತರನಾಗಿ ಈ ಒಂದು ವಾರ್ಮ್ಸ್ ಹುಳುಗಳು ಅಂತಾರೆ ಕನ್ನಡದಲ್ಲಿ. ಸೊ ಇವುಗಳಲ್ಲಿ ಯಾವುದು ಮಾಲ್ವೇರ್ ಅಲ್ಲ ಅಂತ ಕೇಳಿದ್ರು. ಒಂದು ಹುಳುಗಳು, ಜಂತುಗಳು, ಸ್ಪೈವೇರ್, ರೂಟ್ ಕಿಟ್. ಆನ್ಸರ್ ಏನ್ರಿ? ಜಂತುಗಳು. ಜಂತುಗಳು ಅಂತ ಬಂದಾಗ ಇದು ಮಾಲ್ವೇರ್ ಅಲ್ಲ. ಹುಳುಗಳು ಬಂದಾಗ ಇಂಗ್ಲಿಷ್ ಅಂದ್ರೆ ವಾರ್ಮ್ಸ್. ಈ ತರ ಕ್ವಶನ್ ಹಿಂದ್ಗಡೆ ಆಗಿದ್ದು.